ಡಬಲ್ ವ್ಯಾಪಾರ ಇದ್ರ ಜೊತೆಗೆ ಇನ್ನೊಂದು ಹಳ್ಳಿಯಲ್ಲಿ ಕುಡಿಯೋನಲ್ಲಿ ತಾಯಿ ತಂಗಿನೇ ಮುಂದಕ್ಕೆ ಹೊಡೆದ, ಅಕೌಂಟ್ ಮನೆಯಲ್ಲಿ ಹೆಂಡತಿನೇ ಕೊಲೆ ಮಾಡಿದೆ, ಪಾಸ್ಬುಕ್ ಕೊಡುವಂತ ನಡೆ ಬಡಿಯೋಕೆ ದುಡ್ಡಿಲ್ಲ ಅಂತೇಳಿ. ಈ ಮೊನ್ನೆ ಹೆಮ್ಮನಬೆಲೆ ಹಳ್ಳಿ ಮೇಲೆ ಒಂದು ಪೋಕ್ಸೋ ಕೇಸ್ ಆಯ್ತು. ಅಲ್ಲಿ ಅವರು ಆಶಾ ಕಾರ್ಯಕರ್ತೆಯರು ಅವರು ಗೈಡ್ಲೈನ್ಸ್ ಕೊಟ್ಟರು, ಅವರೇ ಮತ್ತೆ ಮೆಡಿಕಲ್ ಮಾಡಿಸಿ ಅವನ್ನ ದೌರ್ಜನ್ಯ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅವರೇ ತಾನೆ. ಬಂದೋಬಸ್ತ್ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಕರಣಗಳಲ್ಲಿ ಇನ್ವಾಲ್ವ್ ಆದ್ರೆ ಎಷ್ಟೋ ಕಂಟ್ರೋಲಿಗೆ ಬರ್ತದೆ. ಮಾಡ್ಬೇಕು. ಈಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇಲ್ಲ. ನೀವು ಸತ್ಯ ಇದೆ. ಇಲ್ಲಿ ಅನೇಕ ಘಟನೆಗಳು ನೋಡಿ, ನೀವು 14 ವರ್ಷದ ಹುಡುಗರು ಪೋಸ್ಕೋದಲ್ಲಿ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಅವ್ರಿಗೆ 10,000 ರೂಪಾಯಿ ಬರ್ತೈತೆ. ಮಕ್ಕಳಿಗೆ ಒಂದು ಊಟ, ಅಲ್ಲಿ ಅವರು ಅಡುಗೆ ಮಾಡ್ತಾರೆ ಸರ್, ಅವ್ರ ಮಕ್ಕಳಿಗೆ ಒಂದು ಊಟ, ಅವರಿಗೆ ಮಾಸ್ಟರ್ ಟೀಚರ್ಗೆ ಒಂದು ಊಟ. ನಾನೇ ಸ್ವತಃ 2 ಸತಿ ಹೋಗಿ ಬೇಕಂತ ನನ್ನ ಮಗನಿಗೆ ಗೊತ್ತಿಲ್ಲ ಹೋಗಿ 2 ಸತಿ ಊಟ ಹಾಕಿದ್ರೆ ಕಲ್ಲಿದಾವ ಸರ್. ಬೇರೆ ಒಂದು ಸತಿ ಆಯ್ತು, 2 ಸತಿ ಆಯ್ತು. ಆದರೆ ನಾನು ಬೇರೆ ಕೆಲಸಕ್ಕೆ ಹೋದಾಗ ಸ್ವತಃ ಊಟ ಮಾಡಿದ್ದೇನೆ. ನಾನು ಅನ್ನ ಸಾಂಬಾರು ಊಟ ಮಾಡಿದ್ದೀನಿ ಅಲ್ಲಿ. ಸಾಂಬಾರು ಮಾತ್ರ ಒಳ್ಳೆ ಸಾಂಬಾರು ಮಾಡಿದ್ದೀನಿ. ಮಕ್ಕಳು ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಕೊಡ್ಬೇಕು ಸರ್. ಬಗ್ಗೆ ಹಿಂಗೆ ಬಗ್ಸಿಬಿಟ್ಟು ಹೊಡಿತಾರ ಸರ್ ಮಾಸ್ತರ್, ಯಾರೋ ಬೆಳಗಾವ ಅವನ ಹೆಸರು ತಂದು ನೆನಪಿಲ್ಲ, ಮಕ್ಕಳನ್ನ ಬಗ್ಸಿ ಹೊಡಿತಾರಂತ. ಎಲ್ಲರೂ ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರೂ ಹೊಡಿಬೋದು ಸರ್. ನನಗೆ ಅದು ಒಂದಾಯ್ತು. ಇವರು ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ಈಗ ಸಂಘ ಸಾಲ ಅದಿಲ್ಲ ಅಂತ ಹೇಳಿದ್ರು ಸರ್. ಈಗ ನಮ್ಮ SC ವರ್ಗದವ್ರಿಗೆ ನೀವು ಇಲ್ಲಿಂದ ಹೇಳಿದ್ರು ಅಷ್ಟು ಬ್ಯಾಂಕ್ಗಳಿದಾವಲ್ಲ ಸರ್, ಗೌರ್ಮೆಂಟ್ ಬ್ಯಾಂಕ್ ಒಬ್ರು ಹೋಗಿ ಸರ್, ನೀವು ಯಾರು ಸಾಲ ಕೊಡ್ತಾರೆ ಹೇಳಿ, ಒಬ್ಬರಾದ್ರೂ ಕೊಡ್ತಾರೆ ಹೇಳಿ ಸರ್. ಯಾಕಂದ್ರೆ ನಾವು ನ್ಯಾಯ ದುಡ್ಡು ಕಟ್ಟಲ್ವ ಸರ್ ಅವರಿಗೆ. ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಸಾಲ ಕೇಳಲ್ಲ ಸರ್. ನಿನ್ನ ಲ್ಯಾಂಡ್ ತಗಮ್ಮ, ನಿನ್ನ ಜಮೀನ್ ತಗಮ್ಮ, ನಿನ್ನ ಗಾಡಿ ತಗಮ್ಮ, ಯಾರು ಕೊಡ್ತಾರೆ ಸರ್? ಈಗ ನಾವು ಇದ್ದಂತಾರೆ ಎಲ್ಲ ಲ್ಯಾಂಡ್ ಮನೆ ಇದಾವ ನಮ್ದು. ಒಂದು ಲಕ್ಷ ರೂಪಾಯಿ ಸಾಲ ಕೇಳೋದು ಕೊಡಲ್ಲ ಸರ್ ಅವರು. ಅವರಿಗೆ ಕಮಿಟ್ಮೆಂಟ್, ಅವ್ರ ಮ್ಯಾನೇಜರ್ ಅವರು ಎಲ್ಲ ಅವ್ರಿಗೆ ಯಾರ್ಯಾರು ಬೇಕಾದ್ರೂ ಅವ್ರಿಗೆ 5 ಲಕ್ಷ 10 ಲಕ್ಷ ಅವ್ರು ಲೋನ್ ಮಾಡ್ಕೊಡ್ತಾರೆ. ಮತ್ತೆ ಇದು ನಮ್ದು ಮುದ್ರಾ ವಾರಕ್ಕೊಂದು ರಜೆ ಕೊಡ್ಬೇಕಂತ ಇದೆ, ಅದು ಕೊಡ್ತಾ ಇಲ್ಲ. ಇಲ್ಲಿ ಡಿಪ್ಲೊಮಾ ಕಾಲೇಜಲ್ಲಿ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಶಂಕರ್ ಮಡ್ಗಾಂವ್ಕರ್ ಅಂತೇಳಿ ಬೆಳಿಗ್ಗೆ ಹುಡುಗ ಹೇಳೋದಕ್ಕೆ ಲಾಸ್ಟ್ ಅಂತ ಹಾಕಿದ್ರು. ಕೇಳಿದ್ರೆ ನಮ್ಗೆ ಏಜೆನ್ಸಿಯಿಂದ ಸುತ್ತಲೇ ಬಂದಿದೆ, ಹಾಗೆ ಹೀಗೆ ಅಂತ ಕತೆ ಪುರಾಣ ಮಾಡ್ತಿದ್ರು. ಅವನನ್ನ ಮತ್ತೆ ಹೊಸದಾಗಿ ತಗೊಂಡ್ರು ಪ್ರೆಷರ್ ಮಾಡಿದ್ಮೇಲೆ. ಈಗ ಮತ್ತೆ ತೆಗಿಲಿಕ್ಕೆ ಬಂದಾಗ ಅವನು ಫ್ರೆಶ್ ಅಪಾಯಿಂಟ್ ಆಗಿದ್ದಾನೆ, ಅವನನ್ನೇ ತೆಗಿಬೇಕಂತ ಮತ್ತೆ ಅವನನ್ನು ಟಾರ್ಗೆಟ್ ಮಾಡಿದ್ರು. ಇವ್ರ ಉದ್ದೇಶ ಇರ್ತದೆ ಇದು. ಇದೇ ಹೇಳ್ತಂದ ಡಿಪ್ಲೊಮಾ ಕಾಲೇಜ್ ಮತ್ತೆ ದಯವಿಟ್ಟು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಂದ ಯಾವ ಇಲಾಖೆ ಹೇಳಿದೆ ಅಂತ ಅವ್ರಿಗೆ ಅರ್ಥ ಆಗಿರ್ಬೋದು. ದಯವಿಟ್ಟು ಏಜೆನ್ಸಿ ಕೆಲಸ ಮಾಡಿದ್ರೆ ಅವ್ರಿಗೆ ಸರ್ಕಾರಿ ಸವಲತ್ತುಗಳು ಬಹಳ ಕಡಿತಾ ಇದೆ. 15,000 ಸಂಬಳ ದುಡಿತಾ ಇದ್ದಾರೆ, ಬಹಳ ಕಷ್ಟ ಇದೆ ಅವರಿಗೆ.